ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಂದು ಆಯೋಜಿಸಿರುವ ಈ ತ್ರಿಮತಸ್ಥ ಆಚಾರ್ಯರ ಸಾಮರಸ್ಯ ಸಭೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಶ್ರೀ ಮಠಾಧೀಶರು, ಯತಿವರ್ಯರು, ಆಚಾರ್ಯರು, ವಿದ್ವಾಂಸರು, ಪಂಡಿತರು, ಭಗವದ್ಭಕ್ತರೆಲ್ಲರಿಗೂ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಆಡಳಿತ ವರ್ಗದವರಿಗೂ ನನ್ನ ಪ್ರಣಾಮಗಳು. ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಎಂದು ಒಂದು ವಚನ. ಶಾಸ್ತ್ರಜ್ಞಾನವು ಕ್ಲೇಶವನ್ನು ಉಂಟು ಮಾಡುವುದು ಎಂದು ಅರ್ಥವಲ್ಲ. ಶಾಸ್ತ್ರಜ್ಞಾನವು ಬಹು ಕಠಿಣ, ಕ್ಲಿಷ್ಟ ಸಾಧ್ಯ, ಅದು ಒಂದು ತಪಸ್ಸೆಂದು ಅರ್ಥ. ಇಲ್ಲಿ ಇಂದಿನ ಪರಿಸ್ಥಿತಿಯನ್ನು ನೋಡಿದಾಗ ಒಂದು ವಿಚಿತ್ರವಾದ ವಿಪರ್ಯಾಸವು ನಮ್ಮ ಕಣ್ಣಿಗೆ ಬೀಳುತ್ತಿದೆ. ಶಾಸ್ತ್ರಜ್ಞಾನವು ಕ್ಲೇಶಕ್ಕೆ ಕಾರಣವಾಗುತ್ತಿದೆಯೇ ಎಂದರೆ, ವಾಸ್ತವದಲ್ಲಿ ಕ್ಲೇಶಕ್ಕೆ ಕಾರಣವಾಗುತ್ತಿರುವುದು ಶಾಸ್ತ್ರವಲ್ಲ, ಶಾಸ್ತ್ರದ ಹೆಸರಿನಲ್ಲಿ ಬೆಳೆಯುತ್ತಿರುವ ಅಸಮಾಧಾನ, ಉದ್ವೇಗ, ಅತಿಯಾದ ಆತ್ಮವಿಶ್ವಾಸ. ಇದೇ ಶಾಸ್ತ್ರವು ನಮ್ಮೆಲ್ಲರಿಗೂ ಪ್ರಬಲ ಪ್ರಮಾಣ. ಏವಂ ಕುರು ಏವಂ ಮಾ ಕುರು ಎಂದು ವಿಧಿ ನಿಷೇಧ ತಿಳಿಸುವ ಮಾನವ ಕುಲಕ್ಕೆ ಇದು ಒಂದು ಕಾನ್ಸ್ಟಿಟ್ಯೂಷನ್. ಜಗತ್ತಿಗೆ, ಲೋಕಕ್ಕೆ ಇದು ಸಾರ್ವಜನಿಕ ಉಪದೇಶ. ಅಮರಸಿಂಹನು ಲೋಕೋಯಂ ಭಾರತಂ ವರ್ಷಂ ಎಂದು ತಿಳಿಸಿದ. ಲೋಕವೆಂದರೆ ಭಾರತ ವರ್ಷ. ಈ ಶಾಸ್ತ್ರವನ್ನು ಈ ಭಾರತ ವರ್ಷದಲ್ಲಿ, ಈ ಕಲಿಯುಗದಲ್ಲಿ ಪುನರ್ಸ್ಥಾಪಿಸಿದವರಲ್ಲಿ ಪ್ರಮುಖವಾಗಿ ಮುಖ್ಯ ಪಾತ್ರ ವಹಿಸಿದ್ದವರಲ್ಲಿ 3 ಆಚಾರ್ಯರು: ಶಂಕರ ಭಗವತ್ಪಾದರು, ಭಗವದ್ ರಾಮಾನುಜಾಚಾರ್ಯರು ಹಾಗೂ ಆನಂದ ತೀರ್ಥರು, ಮಧ್ವಾಚಾರ್ಯರಾದ ಆನಂದ ತೀರ್ಥರು. 3 ಇದರಲ್ಲಿ ಮುಖ್ಯವಾದ ಪಾತ್ರವಿದೆ. 3 ಜಗದಾಚಾರ್ಯರು, 3 ಲೋಕಾಚಾರ್ಯರು. ಭಾರತ ವರ್ಷದಲ್ಲಿ ಈ ಶಾಸ್ತ್ರವನ್ನು ಎತ್ತಿ ಹಿಡಿದು ಜಗತ್ತಿಗೆ ಸಾರಿದವರು ಈ ಕ್ಲಿಷ್ಟವಾದ ಈ ಶಾಸ್ತ್ರವನ್ನು ಬಾಲ್ಯದಲ್ಲಿಯೇ ಸಾಂಗ ಅಧ್ಯಯನ ಮಾಡಿ ಅದನ್ನು ಸಾಕ್ಷಾತ್ಕರಿಸಿ ಭಾರತ ವರ್ಷವನ್ನು ಸಂಚರಿಸಿ ಉಪದೇಶಿಸುವುದು ಎಂದರೆ ಮತತ್ರಯ ಆಚಾರ್ಯರಿಗೆ ಸೇರಿತ್ತು. ಇಂತಹ ಕ್ಲಿಷ್ಟವಾದ ಕೆಲಸವನ್ನು ಮಾಡಬಲ್ಲರು ಅವರು ಅವತಾರ ಪುರುಷರೇ ಸರಿ. 3 ಅವತಾರ ಪುರುಷರೇ. ಶಂಕರಂ ಶಂಕರಾಚಾರ್ಯಂ, ಶೇಷಂ ರಾಮಾನುಜಂ ಮುನಿಂ, ವಾಯುಂ ಚ ಮಧ್ವಮಾಚಾರ್ಯಂ ಆಚಾರ್ಯತ್ರಯಮಾಶ್ರಯೇ ಎಂದು ಆಚಾರ್ಯರ ತ್ರಯರ ಅನುಸಂಧಾನವಿದು. ಮತತ್ರಯ ಆಚಾರ್ಯರ ಉಪದೇಶಗಳು, ಅವರು ರಚಿಸಿದ ಗ್ರಂಥಗಳು ಎಲ್ಲವೂ ಇಂದೂ ಕೂಡ ಪಾರಂಪರ್ಯವಾಗಿ ರಕ್ಷಿಸಿ ಇಂದಿನ ಪೀಳಿಗೆಗೆ ಕೂಡ ಅದು ಲಭ್ಯವಾಗಿದೆ ಎಂದರೆ ಇದು ಸಾಧ್ಯವಾಗಿದ್ದು ಆ ಪರಂಪರೆಯ ಅದರಲ್ಲಿ ಬಂದ ಶ್ರೇಷ್ಠ ವಿಪ್ರರ ಬಲದಿಂದ ಮಾತ್ರ. ವಿಪ್ರರಿಗೆ ಒಂದು ಬಲ ಕೊಟ್ಟಿದ್ದಾನೆ ಭಗವಂತ. ಅನ್ಯೋನ್ಯಂ ಗುರವೋ ವಿಪ್ರಾಹ
ಅನ್ಯೋನ್ಯ ಅತಿಥಯ ಸ್ಮೃತಾ ಅನ್ಯೋನ್ಯಂ ಉಪಕರ್ತಾರಃ ತಾರಯಂತಿ ತರಂತಿ ಚ ಎಂದು ಒಂದು ವಚನ. ವಿಪ್ರರು ಪರಸ್ಪರ ಗುರುಗಳು, ಪರಸ್ಪರ ಅತಿಥಿಗಳು, ಪರಸ್ಪರ ಉಪಕಾರಿಗಳು. ತಾವು ಉದ್ಧಾರವಾಗಿ ಮತ್ತೊಬ್ಬರನ್ನು ಉದ್ಧರಿಸಬಲ್ಲರು. ಈ ಶಕ್ತಿ ವಿಪ್ರರಿಗೆ ಮಾತ್ರ ಇದೆ. ಈ ಶಕ್ತಿಗೆ ಮೂಲ ಕಾರಣ ಈ ಶಾಸ್ತ್ರವೇ. ವೇದ, ವೇದಾಂತ, ಭಗವದ್ಗೀತಾ, ಇತಿಹಾಸ, ಪುರಾಣ, ಆಗಮವೇ. ಪರಂಪರಾ ಪ್ರಾಪ್ತವಾದ ಈ ಶ್ರೇಷ್ಠ ಮಾರ್ಗವನ್ನು ಕೈ ಹಿಡಿದವರು ನಾವು. ಆದುದರಿಂದಲೇ ಇದು ನಮಗೆ ಧರ್ಮವಾಗಿದೆ. ನಮ್ಮೆಲ್ಲರಿಗೂ ಈ ಧರ್ಮ ಅನಿವಾರ್ಯ. ನಮ್ಮ ದೇಶದ ಸಂಸ್ಕೃತಿಯು ಯಾವಾಗಲೂ ವಿಚಾರ ಸ್ವಾತಂತ್ರ್ಯವನ್ನು ಗೌರವಿಸಿದೆ. ಅದು ತರ್ಕವನ್ನು ಸ್ವೀಕರಿಸಿದೆ. ಭಿನ್ನಾಭಿಪ್ರಾಯಗಳು ಇರುವುದು ತಪ್ಪಲ್ಲ, ಅವು ಸಹಜವಾಗಿವೆ. ಅವು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿವೆ. ಆದರೆ ಭಿನ್ನಾಭಿಪ್ರಾಯ ಉದ್ವೇಗಕ್ಕೋ ಕಲಹಕ್ಕೋ ಪರಿವರ್ತನೆಯಾಗುವುದು ಅತ್ಯಂತ ಅಪಾಯಕಾರಿ. ಈ ಭಿನ್ನಾಭಿಪ್ರಾಯಗಳನ್ನು ತತ್ವ ವಿಚಾರ ಮಾಡುವಾಗ, ನಾವು ಮಾತನಾಡುವಾಗ ಅವು ಹಿತಕರವಾಗಿರಬೇಕು, ಪ್ರಿಯಕರವಾಗಿರಬೇಕು. ವಾಕ್ ಎನ್ನುವುದು ಒಂದು ತಪಸ್ ಎನ್ನುತ್ತಾನೆ ಭಗವಂತ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಎಂದು ಭಗವದ್ಗೀತೆ ಹೇಳುತ್ತದೆ. ಎಂದರೆ ಇತರರಿಗೆ ನೋವು ಉಂಟು ಮಾಡದೆ ಹಿತಕರವಾದ ಮಾತುಗಳೇ ವಾಕ್ ತಪಸ್. ವಾಣಿಗೆ ಸಂಬಂಧಪಟ್ಟ ತಪಸ್ಸಿದು. ಮತತ್ರಯ ಆಚಾರ್ಯರು ಎಲ್ಲರಿಗೂ ಒಂದೇ ಪ್ರಮಾಣ, ಆದರೆ ವಿಭಿನ್ನವಾದ ವ್ಯಾಖ್ಯಾನಗಳು. ಋಗ್ವೇದದಲ್ಲಿ ಒಂದು ಮಂತ್ರವಿದೆ, ಏಕಂ ಸದ್ ವಿಪ್ರ ಬಹುಧಾ ವದಂತಿ ಎಂದು. ಈ ಮೂರು ಆಚಾರ್ಯರ ವ್ಯಾಖ್ಯಾನಗಳು ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಸಂಪ್ರದಾಯಗಳು, ಇದರ ನಡುವೆ ಖಂಡಿತವಾಗಿಯೂ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳಿವೆ. ಒಬ್ಬರು ಒಂದು ಸಿದ್ಧಾಂತವನ್ನು ಒಪ್ಪದಿರುವ ಹಕ್ಕು ಅವರಿಗಿದೆ. ಆದರೆ ಒಬ್ಬರ ವ್ಯಕ್ತಿತ್ವವನ್ನು ಅವಮಾನಿಸುವ ಹಕ್ಕು ಯಾರಿಗೂ ಇಲ್ಲ. ಒಬ್ಬರ ವಿಚಾರವನ್ನು, ತತ್ವವನ್ನು ಖಂಡಿಸಬಹುದು. ನ್ಯಾಯಶಾಸ್ತ್ರ ಹೇಳುವಂತೆ ವಾದ ತತ್ವನಿರ್ಣಯಾಯ. ವಾದದ ಉದ್ದೇಶ ತತ್ವನಿರ್ಣಯ, ಜಯ ಅಪಜಯವಲ್ಲ. ಆದುದರಿಂದ ನಮ್ಮ ವಾದವಾಗಿರಬೇಕು, ಜಲ್ಪವೋ ವಿತಂಡವಾಗಿರಬಾರದು. ಮತತ್ರಯ ಆಚಾರ್ಯರು ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಶಾಶ್ವತವಾಗಿ ಪ್ರಕಾಶಿಸುವ ಒಂದು ಮಹಾಜ್ಞಾನ ಸೂರ್ಯರಾಗಿದ್ದಾರೆ. ನಾವು ಇಲ್ಲಿ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಸ್ಥಾಪಿಸಲು ಸೇರಿಲ್ಲ. ಬದಲಾಗಿ ಸನಾತನ ವೈದಿಕ ಶಾಸ್ತ್ರಾರ್ಥದ ಪರಂಪರೆಯನ್ನು ಕಾಪಾಡಲು ಮತ್ತು ಆಚಾರ್ಯರ ಘನತೆಯನ್ನು ಉಳಿಸಲು ನಾವು ಅನಿವಾರ್ಯವಾಗಿ ಇವತ್ತು ಇಲ್ಲಿ ಸೇರಬೇಕಾಗಿದೆ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಶಾಸ್ತ್ರಕ್ಕೆ ವಿರುದ್ಧವಾದ ಪರಿಸ್ಥಿತಿಯನ್ನು ಕಾಣುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು, ಅಂತರ್ಜಾಲ ಮಾಧ್ಯಮಗಳು ಮತ್ತು ವಿವಿಧ ವಿಡಿಯೋ ವಾಹಿನಿಗಳು ಮೂಲಕ ಮತತ್ರಯ ಆಚಾರ್ಯರ ಕುರಿತು ಅನೇಕ ಅವಹೇಳನಕಾರಿ ಮಾತುಗಳು ಕೇಳಿಬರುತ್ತಿದೆ.
ಸಿದ್ಧಾಂತಗಳ ಬಗ್ಗೆ ಚರ್ಚೆ ಕಡಿಮೆಯಾಗಿದೆ. ಅದೇ ರೀತಿ ವ್ಯಕ್ತಿತ್ವಗಳ ಬಗ್ಗೆ ಅಪಪ್ರಚಾರ ಅಧಿಕವಾಗಿದೆ. ಶಾಸ್ತ್ರಗಳ ಬಗ್ಗೆ ಚರ್ಚೆ ಕಡಿಮೆಯಾಗಿದೆ. ಸಂಪ್ರದಾಯಗಳ ಬಗ್ಗೆ ಅಪಹಾಸ್ಯ ಅಧಿಕವಾಗಿದೆ. ತತ್ವಗಳ ಬಗ್ಗೆ ವಿವೇಚನೆ ಕಡಿಮೆಯಾಗಿದೆ. ವ್ಯಕ್ತಿಗಳ ಬಗ್ಗೆ ನಿಂದನೆ ಅಧಿಕವಾಗಿದೆ. ಉದ್ದೇಶವು ಯಾವುದಾದರೂ ಒಂದು ಸಿದ್ಧಾಂತವನ್ನು ಎತ್ತಿ ಹಿಡಿಯುವುದಲ್ಲ. ಮೊದಲು ಪರಸ್ಪರ ಗೌರವ, ಶಾಸ್ತ್ರೋಕ್ತವಾದ ವಾದಮಾರ್ಗ ಮತ್ತು ಆಚಾರ್ಯರ ಘನತೆಯನ್ನು ಕಾಪಾಡಿಕೊಳ್ಳುವಂತೆ ಇರಬೇಕು. ಮತತ್ರಯ ಆಚಾರ್ಯರು ಮೂವರು ವೇದಾಂತದ ಮಹಾಗುರುಗಳು. ಅವರವರ ಸಿದ್ಧಾಂತಗಳಲ್ಲಿ ಮೂಲಭೂತ ಭೇದಗಳಿವೆ. ಆ ಭೇದಗಳು ಇಂದೂ ಕೂಡ ಅಸ್ತಿತ್ವದಲ್ಲಿದೆ. ಅವನ್ನು ಮರೆಮಾಚುವ ಅಗತ್ಯವೂ ಇಲ್ಲ, ಮಿಶ್ರಗೊಳಿಸುವ ಅಗತ್ಯವೂ ಇಲ್ಲ. ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು. ಅವರು ಪರಸ್ಪರ ವ್ಯಕ್ತಿತ್ವವನ್ನು ಅಲ್ಲ, ಸಿದ್ಧಾಂತವನ್ನು ಚರ್ಚಿಸಿದರು. ಅವರು ವ್ಯಕ್ತಿಯನ್ನು ಅಲ್ಲ, ವಿಚಾರವನ್ನು ಪ್ರತಿಪಾದಿಸಿದರು. ಮನುಸ್ಮೃತಿಯಲ್ಲಿ ಒಂದು ವಚನವಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಎಂದು. ಅಂದರೆ ಸತ್ಯವನ್ನೇ ಹೇಳಬೇಕು, ಆದರೆ ಅದನ್ನು ಪ್ರಿಯವಾಗಿ ಹೇಳಬೇಕು. ನಮ್ಮ ಆಚಾರ್ಯರು ನಮಗೆ ಶ್ರುತಿ, ಯುಕ್ತಿ ಮತ್ತು ಶಾಸ್ತ್ರದ ಆಧಾರದ ಮೇಲೆ ಸಿದ್ಧಾಂತವನ್ನು ಸ್ಥಾಪಿಸುವ ಮಾರ್ಗವನ್ನು ತೋರಿಸಿದ್ದಾರೆ. ನಾವು ಅವರ ಅನುಯಾಯಿಗಳು. ನಾವು ವ್ಯಕ್ತಿ ನಿಂದನೆಯನ್ನು ಕೈ ಬಿಡಬೇಕಾಗಿದೆ. ಶಾಸ್ತ್ರ ಚರ್ಚೆಯಿಂದಲೇ ನಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಬೇಕಾಗಿದೆ. ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಈ ಮತತ್ರಯ ಸಾಮರಸ್ಯ ಸಮಿತಿಯ ಸಂಕಲ್ಪ ಒಂದೇ. ಅವರವರ ಸಿದ್ಧಾಂತದಲ್ಲಿ ದೃಢತೆ ಇರಲಿ. ಸಂವಾದದಲ್ಲಿ ಸೌಜನ್ಯ ಇರಲಿ. ತತ್ವವನ್ನು ವಿಚಾರಿಸೋಣ. ಮಹನೀಯರನ್ನು ಖಂಡಿಸುವುದು ಬೇಡ. ಭಾರತವರ್ಷವು ಕೇವಲ ಭೌಗೋಳಿಕ ಪ್ರದೇಶವಲ್ಲ, ಅದು ಒಂದು ಆಧ್ಯಾತ್ಮಿಕ ಚೈತನ್ಯವಾಗಿದೆ. ಅದು ಒಂದು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಯಾವ ಆಚಾರ್ಯರ ಮಹತ್ವವನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ವೇದ ಮಾರ್ಗವನ್ನು ಅತ್ಯಂತ ಪ್ರಬಲವಾಗಿ ಜಗತ್ತಿಗೆ ತಿಳಿಸಿದ ಮಹಾಪುರುಷರಲ್ಲಿ ಅಗ್ರೇಸರರು ಶ್ರೀಮದ್ ಭಗವತ್ಪಾದರು, ಶ್ರೀ ಭಾಷ್ಯಕಾರರು ಮತ್ತು ಆನಂದ ತೀರ್ಥರು. ಅವರು ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಶಾಶ್ವತವಾಗಿ ಪ್ರಕಾಶಿಸುವ ಜ್ಯೋತಿಗಳು. ಅವರು ಕೇವಲ ಮಹಾನ್ ತತ್ವಜ್ಞಾನಿಯಷ್ಟೇ ಅಲ್ಲ, ಅವರು ಮಹಾನ್ ಸಂಘಟಕರೂ ಆಗಿದ್ದರು. ಕೇವಲ ವಿದ್ವಾಂಸರು ಮಾತ್ರವಲ್ಲ, ಸಾಮಾನ್ಯ ಜನರನ್ನು ಧರ್ಮದ ಮಾರ್ಗದಲ್ಲಿ ನಡೆಸಿದರು. ಅವರು ಕೇವಲ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಲಿಲ್ಲ, ಅವರು ಒಂದು ಜೀವನ ಪದ್ಧತಿಯನ್ನು ರೂಪಿಸಿದರು. ಇದೇ ನಮ್ಮ ಭಾರತೀಯ ದಾರ್ಶನಿಕ ಪರಂಪರೆಯ ಒಂದು ಘನತೆ. ನನ್ನದು ಒಂದು ವಿನಮ್ರವಾದ ಒಂದು ಮನವಿ. ಈಗ ನಾವು ವರ್ತಮಾನ ಕಾಲದ ಕುರಿತು ಮಾತನಾಡಬೇಕಾಗಿದೆ. ಇಂದು ನಮ್ಮೆಲ್ಲರ ಕೈಯಲ್ಲಿ ಒಂದು ಸಣ್ಣ ಸಾಧನವಿದೆ, ಅದು ಮೊಬೈಲ್ ದೂರವಾಣಿ. ಅದೇ ಸಾಧನದ ಮೂಲಕ ಸುಲಭವಾಗಿ ನಾವು ವೇದಗಳನ್ನು ಕೇಳಬಹುದು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬಹುದು, ದಿವ್ಯ ಪ್ರಬಂಧಗಳನ್ನು ಪಠಿಸಬಹುದು, ಭಗವದ್ಗೀತೆಯ ಅರ್ಥವನ್ನು ಮಾಡಿಕೊಳ್ಳಬಹುದು. ಆದರೆ ಅದೇ ಸಾಧನ ಮೂಲಕ ವಿರಸವನ್ನು ಹರಡಬಹುದು, ಅಸತ್ಯವನ್ನು ಹರಡಬಹುದು, ಅವಮಾನವನ್ನು ಹರಡಬಹುದು. ಎಚ್ಚರವಿರಬೇಕು ಎಂದು
ನನ್ನ ಒಂದು ವಿನಮ್ರ ಮನವಿ. ಸಮಸ್ಯೆ ಬಂದು ತಂತ್ರಜ್ಞಾನದಲ್ಲಿಲ್ಲ, ಸಮಸ್ಯೆಯು ಅದನ್ನು ಬಳಸುವ ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ನಮ್ಮನ್ನು ನೋಡುತ್ತಿದ್ದಾರೆ, ಅವರು ನಮ್ಮ ಮಾತುಗಳನ್ನು ಕೇಳುತ್ತಿದ್ದಾರೆ. ಅವರಿಗೆ ನಾವು ಭಕ್ತಿಯನ್ನು ಕಲಿಸಬೇಕು, ವಿನಯವನ್ನು ಕಲಿಸಬೇಕು. ಈ ಎಲ್ಲ ವಿಚಾರವನ್ನು ನಾವು ಜಿಜ್ಞಾಸೆ ಮಾಡಬೇಕಾಗಿದೆ. ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತೂ ವಸುದೈವ ಕುಟುಂಬಕಂ. ಇದು ನಾವು ಭಾರತೀಯರು ಮಾತ್ರ ಹೇಳುವಂತಹ ಮಾತು. ಅಂದರೆ ಇವನು ನಮ್ಮವನು, ಅವನು ಪರನು ಎಂದು ಯೋಚಿಸುವುದು ಅಲ್ಪಬುದ್ಧಿಯ ಲಕ್ಷಣವಾಗಿದೆ. ಇಡೀ ಜಗತ್ತೇ ಒಂದು ಕುಟುಂಬವೆಂದು ಪರಿಗಣಿಸುವುದು ಉದಾರ ಹೃದಯದ ಲಕ್ಷಣವಾಗಿದೆ ಎಂದು ತಿಳಿಸುತ್ತದೆ ಈ ಪ್ರಮಾಣ. ಇದನ್ನು ಪಾಲಿಸುವವರು ಭಾರತೀಯರು ಮಾತ್ರ. ಅದರಲ್ಲಿಯೂ ನಮಗೆ ವಿಪ್ರರಿಗೆ ಇದರಲ್ಲಿ ದೊಡ್ಡ ಪಾತ್ರವಿದೆ. ಭಗವದ್ಗೀತೆಯಲ್ಲಿ ಭಕ್ತನು ಯಾರು ಎಂದು ವಿಚಾರ ಬಂದಾಗ ಕೃಷ್ಣನು ಹೇಳುತ್ತಾನೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಎಂದು. ಅಂದರೇನು? ಎಲ್ಲ ಜೀವಿಗಳ ಎಲ್ಲರೊಂದಿಗೂ ಸ್ನೇಹದಿಂದ ಮತ್ತು ಕರುಣೆಯಿಂದ ಇರುವವನೇ ನಿಜವಾದ ಭಕ್ತ ಎಂದು ತಿಳಿಸುತ್ತಿದ್ದಾನೆ ಕೃಷ್ಣ. ಈ ವಿಚಾರಗಳು ನಡೆಯುತ್ತಿರುವಾಗ ನಾವೆಲ್ಲರೂ ಸೇರಿ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವು ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡೋಣ, ಆದರೆ ಆಚಾರ್ಯರ ಬಗ್ಗೆ ಅಪಪ್ರಚಾರ ಮಾಡುವುದು ಬೇಡ. ನಾವು ತರ್ಕವನ್ನು ಬಳಸೋಣ, ಆದರೆ ಉದ್ವೇಗ ಬೇಡ. ತತ್ವ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸೋಣ, ಆದರೆ ಪರಸ್ಪರ ಗೌರವವನ್ನು ಕಳೆದುಕೊಳ್ಳುವುದು ಬೇಡ. ಆಚಾರ್ಯತ್ರಯರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಧರ್ಮವನ್ನು ಕೊಟ್ಟಿದ್ದಾರೆ, ಭಕ್ತಿಯನ್ನು ಕೊಟ್ಟಿದ್ದಾರೆ. ಅವರ ಗೌರವವನ್ನು ಕಾಪಾಡುವುದು ನಮ್ಮ ಎಲ್ಲರ ಕರ್ತವ್ಯವಾಗಿದೆ. ನನಗೆ ಸಂತೋಷವಾಯಿತು ಇಂದು ಈ ಸಭೆಯಲ್ಲಿ ನಮ್ಮೆಲ್ಲರನ್ನು ಒಂದೆಡೆ ಸೇರಿಸಿ ಈ ವಿಷಯ ಕುರಿತು ಗಂಭೀರವಾಗಿ ಮತ್ತು ಜಾಗೃತ ಮನೋಭಾವದಿಂದ ಚಿಂತನೆ ನಡೆಸಲು ಅವಕಾಶ ಕಲ್ಪಿಸಿದ ಎಲ್ಲ ಮಹನೀಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಸಭೆಯಲ್ಲಿ ನಾನು ಹೇಳಿದ ಮಾತಿನಲ್ಲಿ ಯಾವುದಾದರೂ ಪ್ರಮಾದ, ಅಸಂಗತತೆ ಅಥವಾ ಅಜ್ಞಾನದಿಂದ ಉಂಟಾದ ದೋಷಗಳಿದ್ದರೆ ಕ್ಷಮಿಸಬೇಕೆಂದು ವಿನಮ್ರವಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಸಾಮರಸ್ಯ ಸಭೆಯನ್ನು ಆಯೋಜಿಸಲು ಶ್ರಮಿಸಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಆಡಳಿತ ಮಂಡಳಿಯಲ್ಲಿ ಇರುವ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಕಾರ್ಯದ ಹಿಂದಿರುವ ಎಲ್ಲ ಸಜ್ಜನರಿಗೂ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಸಮಾಜದಲ್ಲಿ ಸಾಮರಸ್ಯ, ಪರಸ್ಪರ ಗೌರವ ಮತ್ತು ಧರ್ಮನಿಷ್ಠೆಯನ್ನು ಬೆಳೆಸುವ ಇಂತಹ ಪ್ರಯತ್ನಗಳು ನಿರಂತರವಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತಾ, ಮತತ್ರಯ ಆಚಾರ್ಯರ ದಿವ್ಯ ಅನುಗ್ರಹವು ನಮ್ಮೆಲ್ಲರ ಮೇಲೂ, ಭಾರತ ವರ್ಷದ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ಸರ್ವೇ ಭವಂತು ಸುಖಿನಃ, ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.